ಇದೇನಪ್ಪ ಇದು ಇಷ್ಟು ಚೆನ್ನಾಗಿ ರೆಡಿ ಮಾಡಿ ತೇರನ್ನ ನಿಲ್ಲಿಸಿದ್ದಾರೆ ಅಂದ್ಕೊತಾ ಇದ್ದೀರಾ. ಅದೇ ರೀ ನಮ್ಮೂರು ವಿಶೇಷ ಅಂತಂದರೆ ತೇರನ್ನ ಬಟ್ಟೆ ಬಿಟ್ಟು ಅಲಂಕಾರ, ಹೂವಿನ ಅಲಂಕಾರದಿಂದ ಹಿಡಿದು ಎಲ್ಲ ಅಲಂಕಾರ ಮಾಡ್ತಿರೋದೇ ನಾವು. ಅಂದರೆ ನಮ್ಮ ಯಜಮಾನ್ರು, ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸೇರಿಕೊಂಡು ಎಲ್ಲ ರೆಡಿ ಮಾಡಿ ನಿಲ್ಲಿಸಿದ್ದೀವಿ. ಹಾಗೆ ನಮ್ಮೂರಿನಲ್ಲಿ ಜಾತ್ರೆ ನಡೀತಿರೋದ್ರಿಂದ ಪ್ರತಿಯೊಂದು ಅಂಗಡಿಗಳಿರ್ಬೋದು, ಪ್ರತಿಯೊಂದು ಬೀದಿಲೂ ತುಂಬ ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ರು. ಹಾಗೆ ನಮ್ಮೂರಿಗೆ ಜಾತ್ರೆಗೆ ಎಲ್ಲರಿಗೂ ಕರೆದಿದ್ದೆ. ಹಾಗೆ ಎಲ್ಲರೂ ಸ್ವಲ್ಪ ಜನ ಬಂದಿದ್ದರು. ಸೊ ನನಗೆ ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಮ್ಮೂರಲ್ಲಿ ಯಾವ ಥರ ಜಾತ್ರೆ ನಡೀತದೆ ಅನ್ನೋದನ್ನ ಎಲ್ಲದನ್ನೂ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿಗಂಟೆ ಯಾರ್ಯಾರು ಈ ವಿಡಿಯೋ ವಾಚ್ ಮಾಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಮಾಲ, ನಮ್ಮೂರಲ್ಲಿ ಅರಕೆರೆ ಅಲ್ವಾ. ಅರಕೆರೆ ಅಂತಂದ್ರೇ ಜಾತ್ರೆ ಮಹೋತ್ಸವ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡ್ಕೊಂಬರ್ತಾ ಇದೆ. ತುಂಬ ಚೆನ್ನಾಗಂತೂ ಮೂಡ್ ಬಂತು. ಅದೇ ಥರನೇ ನಾವು ಅಷ್ಟೇ ಚೆನ್ನಾಗಿ ಕಾಣ್ತಾ ಇದ್ದು. ನಮ್ಮಮ್ಮ, ನಮ್ಮ ಅಕ್ಕ ತಂಗಿಯರು, ಅವ್ರ ಮಕ್ಕಳು ಎಲ್ಲ ಬಂದಿದ್ದು. ನಾನು ಸತ ಎಷ್ಟು ಚೆನ್ನಾಗಿ ರೆಡಿಯಾಗಿ ನಿಂತಿದ್ದಾಳೆ ಅಂತ ನೋಡ್ತಾ ಇದ್ದೀರಲ್ಲ. ಇದೇ ಥರನೇ ರೆಡಿಯಾಗಿ ನಾವೆಲ್ಲ ಜಾತ್ರೆಗೆ ಹೋಗಿದ್ದು. ಜಾತ್ರೆಯಲ್ಲಿ ಎಲ್ಲಿ ನೋಡಿದ್ರು ಕಟೌಟು. ಯಾರ್ದಪ್ಪ ಇದು ಕಟೌಟು ಅಂತ ಇದ್ದೀರಾ? ಅವರೇ ರೀ ನಮ್ಮ ಬೆತ್ತಾಳ ಸ್ವಾಮಿಯವರು. ಅವ್ರದ್ದು ಎಲ್ಲಿ ನೋಡಿದ್ರು ಕಟೌಟ್ಗಳು ತುಂಬಿ ರಾರಾಜಿಸ್ತಿದ್ದು. ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಮಾತ್ರ. ಆ ದೇವ್ರದ್ದು ಕಟೌಟು ಸಖತ್ ಚೆನ್ನಾಗಿತ್ತು ಮಾತ್ರ. ದೇವ್ರ ಕುಣಿತ ಆಗಿರ್ಬೋದು, ನಮ್ಮೂರು ಕರಿಯಮ್ಮನ ಕುಣಿತ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಮೂಡ್ ಬಂದಿತ್ತು. ಇಲ್ಲಿ ಏನು ನಡೀತಾ ಇರೋದು ಅಂತಂದರೆ, ನಮ್ಮ ಊರಿನ ಕರಿಯಜ್ಜಿಯವ್ರನ್ನ ಪಲ್ಲಕ್ಕಿ ಅಂದರೆ ಜೋಲೆಗೆ ಹಾಕ್ತಾ ಇದ್ದಾರೆ. ಜೋಕಾಲಿಗೆ ಹಾಕಿ ಬೆತ್ತಾಳ ದೇವರು ಮತ್ತು ಮಸಂತವರು ಈ ಎರಡೂ ದೇವರು ಸೇರಿಕೊಂಡು ದೇವ್ರನ್ನ ತೂಗ್ತಾ ಇರೋದು. ಉಯ್ಯಾಲೆ ಮೇಲಿರೋ ಕರಿಯಮ್ಮ ಅವ್ರನ್ನ ತೂಗ್ಬಿಟ್ಟು ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡು ರಿಟರ್ನ್ ಹೋಗ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ ಉಯ್ಯಾಲೆ ಮೇಲೆ ಕರಿಯಮ್ಮ ದೇವ್ರನ್ನ ಕಟ್ಟಿಬಿಟ್ಟು ಉಯ್ಯಾಲೆ ಮೇಲೆ ಕಟ್ಟಿ ದೇವ್ರನ್ನ ಉಯ್ಯಾಲೆ ಆಡಿಸ್ಕೊಂಡು ಮತ್ತೆ ಅದನ್ನು ಹಿಂಭಾಗದಿಂದನೇ ಕರ್ಕೊಂಡು ಹೋಗಬೇಕು. ಅಂದರೆ ಅಜ್ಜಿ ಮುಂದೆ ಇದ್ದರೆ ಈ ಎರಡು ದೇವರು ಹಿಂದಿಂದನೇ ನಡ್ಕೊಂಡು ಅವ್ರನ್ನ ದೇವಸ್ಥಾನದೊಳಗೆ ಕರ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಇಲ್ಲಿ ಈ ಥರ ಉತ್ಸವ ನಡೀತಾ ಇರೋದು. ನಮ್ಮ ಬೆತ್ತಾಳದವರು ಮತ್ತು ಮಸಂತದವರು ನೋಡ್ತಾ ಇದ್ದೀರಲ್ಲ ಯಾವ ಥರ ರೀತಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಒಂದು ತಾಯಿನ ಮಗು ಯಾವ ಥರ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗುತ್ತೋ ಅದೇ ಥರನೇ ಇಲ್ಲಿ ಮಕ್ಕಳುಗಳು ಅಮ್ಮನ್ನ ಕೈ ಹಿಡ್ಕೊಂಡು ದೇವಸ್ಥಾನದೊಳಗೆ ಕರ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಮೂಡ್ ಬಂತು ಅಂತಲೇ ಹೇಳ್ಬೋದು. ವಾಲ್ಗ ಇರ್ಬೋದು, ಡೊಳ್ಳು ಕುಣಿತ ಇರ್ಬೋದು, ಜೊತೆಗೆ ದೇವ್ರದ್ದು ಒಂದೊಂದು ಪ್ರತಿಯೊಂದು ಆಭರಣಗಳು ಹಾಕಿ ಹೂವಿನ ಅಲಂಕಾರದಲ್ಲಿ ದೇವ್ರನ್ನ ತುಂಬ ಚೆನ್ನಾಗಿ ಮುಳುಗಿಸಿದ್ರು ಅಂತಲೇ ಹೇಳ್ಬೋದು. ನೋಡೋಕ್ಕೆ ಎರಡು ಕಣ್ಣೇ ಸಾಲಲ್ಲ ಈ ನಮ್ಮೂರು ದೇವ್ರನ್ನ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಿಮ್ಮೂರಲ್ಲಿ ಯಾವ ಥರ ಜಾತ್ರೆ ಮಾಡ್ತೀರಿ, ಎಷ್ಟು ದಿನ ಜಾತ್ರೆ ಮಾಡ್ತೀರಿ, ಯಾವ್ಯಾವ ಥರ ಹಬ್ಬಗಳನ್ನ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಏಕೆ ನನಗೂ ಖುಷಿ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ. ಇದು ನಮ್ಮ ಊರಿನ ದೇವಸ್ಥಾನ, ಅಂದರೆ ಊರೊರಗಿರೋ ದೇವಸ್ಥಾನದಲ್ಲಿ ಈ ಥರ ಸಜ್ಜಾಗಿ ನಿಂತಿದೆ ಜಾತ್ರೆಗೆ. ಸೊ ಹಾಗಾಗಿ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಇದು ಇಲ್ಲಿ ತಮಟೆ ವಾಲ್ಗು ಜೊತೆಗೆ ದೇವರು ಕರಿಯಮ್ಮ ದೇವರು ಒಳಗಡೆ ಬರ್ತಾ ಇರೋದು. ಸೊ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಜೊತೆಗೆ 12 ಊರಿಂದನೂ ಈ ದೇವರಿಗೋಸ್ಕರ, ಅಂದರೆ ಜಾತ್ರೆಗೋಸ್ಕರ ಬರ್ತಾರೆ. 12 ಊರಲ್ಲೂ ಜಾತ್ರೆ, ನಮ್ಮ 12 ಊರಿಂದಲೂ ಜಾತ್ರೆಗೋಸ್ಕರ ಬರಲೇಬೇಕು. ಏಕೆಂದರೆ ನಮ್ಮೂರು ಕರಿಯಜ್ಜಿಯವರು ಮಕ್ಕಳುಗಳ ತಾಯಿ ಅಂತಲೇ ಫೇಮಸ್ ಆಗಿದೆ. ಸೊ ಹಾಗಾಗಿ ಜಾತ್ರೆಯಲ್ಲಿ ದೇವರಿಂದ ಒಂದೊಂದು ಮಗುನೂ ಎತ್ಕೊಂಡು ಉತ್ಸವ ಮಾಡಿಕೊಂಡು ಜೊತೆಗೆ ಸಿಡಿ ಆಡಿಸೋದು ನಮ್ಮೂರಿನ ಪದ್ಧತಿ ಆಗಿರುತ್ತೆ. ಅಂದರೆ ಸಿಡಿ ಅಂತಂದರೆ ಏನು ಮಕ್ಕಳುಗಳಿಗೆ ಏನು ಇದು ಮಾಡಲ್ಲ. ದೇವ್ರದ್ದು ಹಿಂದೆಗಡೆ ಇರೋ ಒಂದು ಸೀರೆನ ಹಿಡ್ಕೊಂಡು ದೇವಸ್ಥಾನದ ಒಂದು ರೌಂಡು ಮತ್ತು ಸಿಡಿ ಕಂಬನ ಒಂದು ರೌಂಡ್ ಆಡಿಸ್ಕೊಂಡು ಮತ್ತೆ ರಿಟರ್ನ್ ದೇವಸ್ಥಾನಕ್ಕೆ ಬಂದು ಕೈ ಬಿಡೋದು ಒಂದು ಪದ್ಧತಿ. ಹರಕೆ ಹೊತ್ಕೊಂಡಿರೋದಾಗಿರ್ಬೋದು, ಇಲ್ಲಾಂದರೆ ಮಕ್ಕಳುಗಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಇದು ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಇಲ್ಲಿ ನಡೆಯುತ್ತೆ. ದೇವ್ರನ್ನ ಯಾರ್ಯಾರು ಮಕ್ಕಳಿಲ್ಲ ಅಂದವರು ಇಲ್ಲಿ ಬಂದು, ನಾನು ಮುಂದಿನ ವರ್ಷಕ್ಕೆ ನನ್ನ ಮಗು ಆದರೆ ನಾನು ಬಂದು ಸಿಡಿ ಆಡಿಸ್ತೀನಿ ಅಂತ ಅಂದ್ಕೊಂಡು ಬೇಡ್ಕೊಂಡು ಹೋದರೆ ಅವರಿಗೆ ಮಕ್ಕಳು ಖಂಡಿತವಾಗ್ಲೂ ಆಗ್ತವೆ. ಈ ನಂಬಿಕೆ ನಮಗೆ ತುಂಬಾ ಇದೆ. ಏಕೆಂದರೆ ಎಕ್ಸಾಂಪಲ್ ಎಲ್ಲರಿಗೂ ಆಗಿದೆ, ನಮ್ಮ ಅಕ್ಕಗೆ ಸ್ವತಃ ಆಗಿದೆ. ಸೊ ಹಾಗಾಗಿ ನಾವು ದೇವ್ರನ್ನ ನಂಬ್ತೀವಿ. ನಿಮಗೆ ಯಾರ್ಯಾರು ಏನಾದರೂ ಇತ್ತು ಅಂತಂದರೆ ಇಂಟ್ರೆಸ್ಟ್ ಇದ್ದವರು ಬನ್ನಿ. ಅರಕೆರೆ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕರಿಯಮ್ಮ ದೇವಿಯವ್ರನ್ನ ಹಾರೈಸ್ಕೊಂಡು ಪೂಜ್ಕೊಂಡು ಈ ಥರ ಬೇಡ್ಕೊಂಡು ಹೋಗಿ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ನಮ್ಮ ಊರಿನ ಕರಿಯಮ್ಮ ದೇವಿಯವರು. ಈಗ ನಾವು ಊರಿನ ಕರಿಯಮ್ಮ ದೇವಿಯವ್ರದ್ದು ಸಿಡಿ ಆಡ್ಸೋಕ್ಕೆ ನಾನು ಈಗ ನನ್ನ ಮಗಳೂ ನಾವು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರೋದು. ಇದು ದೇವಸ್ಥಾನದಿಂದ ಆಚೆಗಡೆ ಬಂದು ಈಗ ಸಿಡಿನ ಆಡಿಸ್ತಿರೋದು. ಅಂದರೆ ದೇವ್ರದ್ದು ಒಂದು ಸೀರೆ ಇಟ್ಕೊಟ್ಟಿರ್ತಾರೆ. ಆ ಸೀರೆ ಸೆರಗನ್ನ ಹಿಡ್ಕೊಂಡು ಉದ್ದಕ್ಕೂ ದೇವರು ಹೆಂಗೆ ಹೋಗುತ್ತೋ ಅದೇ ರೀತಿನಿ ಅದೇ ಜಾಗದಲ್ಲೇ ಹೋಗ್ಬಿಟ್ಟು ಸಿಡಿ ಕಂಬ ಏನಿದೆ ಅದನ್ನು ಒಂದು ರೌಂಡ್ ಹಾಕ್ಕೊಂಡು ರಿಟರ್ನ್
ದೇವಸ್ಥಾನದೊಳಗೆ ಬರ್ತಾ ಇರೋದು. ಇದು ಬಂದು ಶ್ರೀ ಕರಿಯಮ್ಮ ದೇವರವ್ರದ್ದು ಸಿಡಿ ಆಡಿಸ್ತಾ ಇರೋದು. ಅಂದರೆ 3 ದೇವರು ಏನಿದೆ, ಮಸಂತೆಯ ದೇವ್ರು ಇರ್ಬೋದು, ಬೆತ್ತಳಪ್ಪ ಇರ್ಬೋದು, ಈ 3 ದೇವ್ರದ್ದು ಸಿಡಿನ ಆಡಿಸ್ಲೇಬೇಕು. ಅಂದರೆ ಅವರವರು ಹರಕೆ, ಅಂದರೆ ಒಟ್ಟಿನಲ್ಲಿ ಕರಿಯಜ್ಜಿಯವ್ರದ್ದು ಸಿಡಿ ಆಡಿಸ್ಲೇಬೇಕು. ಸೊ ಹಾಗಾಗಿ ನಾವು ಇಲ್ಲಿ ಕರಿಯಜ್ಜಿಯವ್ರದ್ದು ಫಸ್ಟಿಂದ ಸ್ಟಾರ್ಟ್ ಅಮ್ಮನಿಂದನೇ ಸ್ಟಾರ್ಟ್ ಮಾಡ್ಕೊತಾ ಇರೋದು. ಇದು ಸಿಡಿ ಕಂಬ ನೋಡೋದ್ರಲ್ಲ, ಇದೇ ರೀತಿ ಸಿಡಿ ಕಂಬಕ್ಕೆ ಒಂದು ಏನು ಕಟ್ಟಿ ಈ ಥರ ಪೂಜೆ ಮಾಡಿ ಸಿಡಿ ಕಂಬನ ಆಡಿಸ್ತಾ ಇರೋದು. ಪ್ರತಿಯೊಬ್ಬರು ನಮ್ಮ ಮನೆಯಿಂದ ಹಿಡ್ದು ಯಾರ್ಯಾರಿದ್ದಾರೆ ಪ್ರತಿಯೊಂದು 12 ಊರಿಂದನೂ ಮಕ್ಳುಗಳನ್ನ ಕರ್ಕೊಂಬಂದು ಸಿಡಿ ಆಡಿಸ್ತಿರೋದು ನೋಡ್ತಿದ್ದೀರಲ್ಲ. ಪ್ರತಿಯೊಬ್ಬರು ಕೈಲೂ ಒಂದೊಂದು ಮಗು ಇದ್ದೇ ಇರುತ್ತೆ. ಸೊ ಹಾಗಾಗಿ ಸಿಡಿ ಅಂದರೆ ಇದೇ ಥರನೇ ಸಿಡಿ ಆಡಿಸೋದು. ನಮ್ಮೂರಲ್ಲಿ ಇದೇ ಥರನೇ ಸಿಡಿ ಆಡಿಸ್ತೀವಿ. ನಿಮ್ಮೂರಲ್ಲಿ ಯಾವ ಥರ ಸಿಡಿ ಆಡಿಸ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮಲ್ಲಿ ನಮ್ಮಮ್ಮ, ನಮ್ಮ ಅಕ್ಕ, ನನ್ನ ತಂಗಿ ಎಲ್ಲ ಸಿಡಿ ಆಡಿಸ್ಬೇಕು ಅಂತ ದಿಕ್ಕಾಪಾಲಾಗಿದ್ರು. ನೋಡಿ ನನ್ನ ಮೈದಂದಿರು ಅಷ್ಟೇ ಎಲ್ಲ ಪೂರ್ತಿ ಎಲ್ಲರೂ ದಿಕ್ಕಾಪಾಲಾಗಿ ಓಡ್ತಾಯಿದ್ರು. ಅಂದರೆ ಅಷ್ಟು ಜನ ಇರ್ತಾರೆ ಸಿಡಿ ಆಡ್ಸೋಕ್ಕೋಸ್ಕರನೇ ಕರ್ಕೊಂಬಂದಿರ್ತಾರೆ. ಸೊ ಹಾಗಾಗಿ ಈಗ ಬಂದು ಮಸಂತ್ರಯ ದೇವ್ರನ್ನ ಸಿಡಿ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಇದು ಹಿಂದೆಗಡೆನೇ ನಾವು ಹೋಗ್ತಾ ಇದ್ದೀವಿ. ವಿಡಿಯೋ ಮಾಡೋದ್ರಿಂದ ನನ್ನ ಮುಖ ಅಷ್ಟು ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನನ್ನ ತಂಗಿ, ನಮ್ಮಮ್ಮ, ನನ್ನ ನಾದಿನಿ ಎಲ್ಲ ಹೋಗ್ತಾ ಇರೋದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಹಾಗೆಯೇ ನಮ್ಮ ದೇವರಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಮ್ಮೂರ ಜಾತ್ರೆನೂ ಹಂಗೆ ಸುತ್ಕೊಂಡು ಬರೋಣ. ನೋಡ್ತಾ ಇರಿ. ಈ ವಿಡಿಯೋನು ಒಂದು ಸ್ವಲ್ಪ ಸ್ಕಿಪ್ ಮಾಡ್ತಾಯಿದ್ದೀನಿ, ಅಂದರೆ ವಾಯ್ಸ್ನ ಇಲ್ಲಿಗೆ ಕಟ್ ಮಾಡಿಬಿಟ್ಟು ನಿಮಗೆ ವಿಡಿಯೋದು ತೋರಿಸ್ತೀನಿ. ಸ್ವಲ್ಪ ನೋಡ್ಕೊಂಬನ್ನಿ. ಓಕೆ. ಇದಾಗಿಲ್ವಾ? ಆತಲ್ಲ ನಾವು ಬೆತ್ತಳ್ದೇವ್ರಿಗೆ ನಮಗೆ ಹೇಳಿಬೇಡ್ರಿ, ನೀವೇ ಹೇಳ್ತೀರಲ್ಲ ಸೀರೆ ನೀವು ಸಿಡಿ ಆಡಿಸ್ತಿದ್ದೀರ. ಯಾವ್ದು ಬೇರೆ ಊರವ್ರನ್ನ ಅಲ್ಲಿ ಭೂತ್ ಬೇತಾಳ ಅಂತಲೇ ಫೇಮಸ್ ಆಗಿರೋದೇ ನಮ್ಮ ಬೇತಾಳಪ್ಪ ದೇವರು. ಅಂದರೆ ಅವ್ರನ್ನ ಭೂತ್ ಬೇತಾಳ ಅಂತಲೇ ಕರೆಯೋದು. ಸೊ ಹಾಗಾಗಿ ನಾವು ಅದೇ ಥರನೇ ಕರಿತೀವಿ. ಭೂತ್ ಬೇತಾಳ ದೇವ್ರದ್ದು ನಾವು ಇವಾಗೆಲ್ಲ ಸಿಡಿ ಎಲ್ಲ ಆಡಿಸಾದ್ಮೇಲೆ ನಮ್ಮ ಕರಿಯಮ್ಮ ದೇವ್ರನ್ನ ಪಲ್ಲಕ್ಕಿ ಮೇಲೆ ಕುಣಿಸ್ತಾಯಿದ್ರು. ಕುಣಿಸ್ಬೇಕಾದ್ರೆ ಅದು ನೋಡೋದೇ ಒಂದು ಚೆಂದ ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತಲ್ಲ. ಹಳ್ಳಿ ಕಡೆ ಈ ಥರ ಜಾತ್ರೆ ಎಲ್ಲ ನಡೆದು ಮತ್ತು ಒಂದೊಂದು ಶಾಪಿಂಗ್ ಮಾಡಿಕೊಂಡು ಒಂದೊಂದು ವೀಡಿಯೋಗಳನ್ನ ಹಾಕ್ಕೊಂಡು ಒಂದೊಂದು ಫೋಸ್ ಕೊಡ್ಕೊಂಡು ಎಷ್ಟು ಚೆನ್ನಾಗಿ ಬಂದಿರ್ತಾರೆ ರೀ ನಮ್ಮ ಹೆಣ್ಮಕ್ಳು. ಗಂಡು ಮಕ್ಕಳಾಗಲಿ, ಗಂಡು ಮಕ್ಕಳು ಒಂದು ವೈಟ್ ಶರ್ಟ್, ಒಂದು ವೈಟ್ ಪಂಚೆ ಸುತ್ಕೊಂಡು ಹೆಣ್ಮಕ್ಳನ್ನ ನೋಡಿಕೊಂಡು ರೇಗಿಸ್ಕೊಂಡು ಪೀ ಅಂತ ಹೂತ್ಕೊಂಡು ರೇಗಿಸ್ಕೊಂಡು ಅವ್ರು ನಮ್ಮ ಏನು ಸೈಡ್ ಗ್ಯಾಪಲ್ಲೆಲ್ಲ ಲೈನ್ ನೋಡಿಕೊಂಡೇ ಖುಷಿ ಪಡ್ತಾ ಇರ್ತಾರೆ. ಅದೇ ರೀತಿ ಹೆಣ್ಮಕ್ಳು ಗಂಡು ಮಕ್ಕಳು ನೋಡಲಿ ಅಂತಲೇ ಮಿಂಚ್ಕೊಂಡು ಮಿಣ ಅಂತ ಜಾತ್ರೆಯಲ್ಲಿ ಎಲ್ಲರ ಮುಂದೆನೂ ನೋಡಿಕೊಂಡು ಓಡಾಡ್ತಾ ಇರ್ತಾರೆ. ಇದೇ ಒಂಥರ ಖುಷಿ, ಚೆನ್ನಾಗಿರುತ್ತಲ್ಲ ಜಾತ್ರೆಯಲ್ಲಿ. ಹಾಗೆ ನಮ್ಮ ಪುಟಾಣಿಗಳು ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ. ತಮಟೆ ಹೊಡಿತಾ ಇದ್ದರೆ ಡೌ 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 ಅಂದ್ಬಿಟ್ಟು ಕುಣಿತಾಯಿದ್ರು. ನೋಡಿದ್ರಲ್ಲ ನನ್ನ ತಂಗಿ ಪಾಪು, ನಮ್ಮ ಅಕ್ಕನ ಪಾಪು, ನನ್ನ ಪಾಪು, ನನ್ನ ಹೊರ್ಗಿತಿ ಪಾಪ ಅಂದರೆ ಮೈದನ ಪಾಪು, 4 ಜನನೂ ಸೇರಿಕೊಂಡು ಪೂರ್ತಿ ಡ್ಯಾನ್ಸ್ ಮಾಡಿ ಸುಸ್ತಾಗ್ಬಿಟ್ರು. ಆ ರೇಂಜಿಗೆ ಕುಣಿತಾಯಿದ್ರು. ನನ್ನ ತಂಗಿ ಪಾಪು ಅಂತೂ ಅವನಿಗಂತೂ ಫೇಮಸ್. ಅವ್ರ ಸ್ಕೂಲಲ್ಲಿ ಏನು ಅಂದರೆ ಅಂಗನವಾಡಿಗೆ ಹೋಗ್ತಾನೆ, ಅಲ್ಲಿ ಏನೋ ಒಂದು ಡ್ಯಾನ್ಸ್ ಹೇಳ್ಕೊಟ್ಟಿದ್ರು. ಸೊ ಅದನ್ನೇ ಇಲ್ಲಿ ರಿಪೀಟ್ ನಮಗೆ ತೋರಿಸ್ತಾ ಇದ್ದ. ನೀವು ಯಾರೂ ಬಂದಿಲ್ಲ ನೋಡಿ ನಾನು ಈ ಥರ ಡ್ಯಾನ್ಸ್ ಆಡಿದೆ ಅಂದ್ಬಿಟ್ಟು ಅದನ್ನೆಲ್ಲ ತೋರಿಸ್ತಾ ಇದ್ದ. ಜೊತೆಗೆ ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ದೇವ್ರುಗಳನ್ನ ಹೊತ್ಕೊಂಡಿರೋ ಪಾಪ ಎಲ್ಲ ಹುಡುಗರು ಸುಸ್ತಾಗಿದ್ದಾಗ್ಬಿಟ್ಟಿದ್ರು. ಜೊತೆಗೆ ನಮ್ಮೂರಲ್ಲಿ ಜಾತ್ರೆ ಎಲ್ಲ ನಡೆದಾದ್ಮೇಲೆ ಊಟ ಅಂದರೆ ಅನ್ನದಾಸೋಹ ನಡೆಯುತ್ತೆ. ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಜೊತೆಗೆ ಕುಡಿಯಲು ನೀರಿನ ವ್ಯವಸ್ಥೆನೇ ಇರುತ್ತೆ. ಅಂದರೆ ಪ್ಯಾಕೆಟ್ಗಳಲ್ಲೇ ಅರೇಂಜ್ ಮಾಡಿರ್ತಾರೆ. ಬಾಟ್ಲುಗಳನ್ನ ಇಟ್ಕೊಳೋದಲ್ಲಿ ಆ ಥರ ಏನಿಲ್ಲ, ಪ್ಯಾಕೆಟ್ಗಳಲ್ಲಿ ನೀರನ್ನೆಲ್ಲ ಅರೇಂಜ್ ಮಾಡಿರ್ತಾರೆ. ಊಟನೂ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ನಡೆಯುತ್ತೆ. ತುಂಬ ಚೆನ್ನಾಗಿ ಅನ್ನದಾನ ಎಲ್ಲ ನಡೀತು. ಸಿಹಿ ಪೊಂಗಲ್ ಆಗಿರ್ಬೋದು, ಅನ್ನ ಸಾರು ಆಗಿರ್ಬೋದು, ಮತ್ತು ಉಸ್ಲಿಗಳೆಲ್ಲ ಮಾಡಿಸಿದ್ರು. ತುಂಬ ಚೆನ್ನಾಗಿತ್ತು ಈ ಊಟನೂ. ಹೋದ ಸತಿ ನಮಗೆ ಪಲಾವ್ ಮಾಡಿಸಿ ಮತ್ತು ಪಾಯಸ ಮಾಡಿಸಿದ್ರು, ಅದು ಚೆನ್ನಾಗಿತ್ತು. ಈ ಸತಿ ಅನ್ನ ಸಾಂಬಾರು ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಜೊತೆಗೆ ಎಲ್ಲ ಊಟ ಎಲ್ಲ ಆದಮೇಲೆ ಪ್ಲೇಟ್ಗಳನ್ನೆಲ್ಲ ಟ್ಯಾಕ್ಟರ್ ಇತ್ತು, ಅದ್ರ ಮೇಲೆ ಹಾಕಿ ಎಲ್ಲರೂ
ಕ್ಲೀನ್ ಮಾಡಿ ನಾವೇ ನೋಡ್ಕೊಬೇಕು, ಏಕೆಂದರೆ ಊರಿನ ಜಾತ್ರೆ ಅದಲ್ವ. ಸೊ ಹಾಗಾಗಿ ಎಲ್ಲ ನೀಟಾಗಿ ಇಟ್ಕೊಬೇಕು ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮೂರಲ್ಲಿ ನೋಡ್ತಾನೆ ತೇರು ಅರ್ಧೇ ಬಿಡ್ತು. ಹರಿಯುವಾಗ ನೋಡಿ ಎಷ್ಟು ಜನ ಬಾಳೆಹಣ್ಣು ಹೊಡಿತಾ ಇದ್ದಾರೆ. ತುದಿಗೆ ಬೀಳೋದೇ ಒಂಥರ ಖುಷಿ. ಬಾಳೆಹಣ್ಣು ಯಾರು ಎಲ್ಲಿಗೆ ಹೊಡಿತಾರೆ ಅಂತ ನೋಡೋದೇ ಒಂದು ಖುಷಿ. ಆದರೆ ಇನ್ನೊಂದು ಕಡೆ ಎಲ್ಲಪ್ಪ ಈ ಬಾಳೆಹಣ್ಣು ನಮ್ಮ ಮೇಲೆ ಬಂದು ಬೀಳುತ್ತಲ್ಲ, ಅಯ್ಯೋ ಎಷ್ಟು ವೇಟ್ ಆಗುತ್ತೆ ಅನ್ನೋದೇ ಒಂಥರ ಖುಷಿ ಆಗುತ್ತೆ. ಜೊತೆಗೆ ನಮ್ಮ ಮೇಕೆ ಮರಿಗಳೆಲ್ಲ ಒಂದು ಕಡೆ ಲಾಕ್ ಆಗಿಬಿಟ್ಟಿದ್ದು ಜಾತ್ರೆ ಆಗಿರೋದ್ರಿಂದ ಅವೆಲ್ಲ ಇನ್ನು ನೋಡಿದ ತಕ್ಷಣ ಡೊಳ್ಳು ಕುಣಿತ ನೋಡಿದ ತಕ್ಷಣ ಎಲ್ಲ ಎದ್ರುಕೊಂಡು ಓಡೋಗ್ತಿದ್ದು. ಪಾಪ ಅವರು ಮಾಲೀಕರು ಎಲ್ಲನೂ ಹೊಡೆದು ಕಳಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ. ಮೇಕೆಗಳಂತೂ ಸಾಲಾಗಿ ಹೋಗ್ತಾಯಿದ್ದು. ಜಾತ್ರೆಲಿ ಇದೇ ಒಂಥರ ಖುಷಿ ಆಗೋಯ್ತು. ಏನಪ್ಪ ಇದ್ದಕ್ಕಿದ್ದಂಗೆ ಇಷ್ಟೊಂದು ಮೇಕೆಗಳೆಲ್ಲ ಬಂದ್ಬಿಡ್ತು ಅಂತ. ಜೊತೆಗೆ ಏನೋ ತೇರಾಯ್ತಲ್ಲ, ತೇರಾಗಿದ್ದು ಒಂಥರ ಖುಷಿ ಆಯಿತು. ಜೊತೆಗೆ ನಮ್ಮೂರಲ್ಲಿ ಪಾನಕದ ಗಾಡಿಗಳನ್ನಂತ ಇದು ಮಾಡ್ತೀವಿ. ಪಾನಕದ ಗಾಡಿ ಅಂತಂದರೆ ಎಲ್ಲರೂ ಪ್ರತಿಯೊಬ್ಬರು ಅಂದರೆ ಗಾಡಿಗಳು ಯಾರ್ಯಾರು ಇಟ್ಕೊಂಡಿರ್ತಾರೆ ಅವರೆಲ್ಲರೂ ಗಾಡೀಲಿ ಪಾನಕನ ಮನೆಯಿಂದ ಮಾಡಿಕೊಂಡು ದೇವ್ರಿಗೆ ಅರ್ಪಿಸ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಗಾಡಿಗಳನ್ನ ಒಂದು ರೌಂಡ್ ಓಡಿಸ್ಬೇಕು. ಹಾಗಾಗಿ ಅದನ್ನ ಪಾನಕ ಗಾಡಿ ಸೇವೆ ಅಂತ ಇಲ್ಲಿ ಸಲ್ಲಿಸ್ತೀವಿ. ದೇವ್ರುಗಳನ್ನೆಲ್ಲ ಕುಣಿಯೋಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಕುಣಿದು ಕುಪ್ಪಳಿಸ್ತಾರೆ ನೋಡಿ ನಮ್ಮೂರು ದೇವ್ರುಗಳು ಯಾವ ಥರ ಕುಣಿಯುತ್ತೆ ಅಂತ. ನಿಮಗೆ ಆವಾಗಲೇ ತೋರಿಸಿದ್ನಲ್ಲ, ಅದು ದೇವ್ರದ್ದು ತೇರು ಹೇಗಾಗುತ್ತೆ, ಯಾವ ಥರ ಇದು ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾರೆ. ದೇವಸ್ಥಾನ ತೇರ ಮೇಲೆ ಯಾವ ಥರ ಕೊಡ್ತೀವಿ, ಯಾವ ಥರ ಪೂಜೆ ಆಗುತ್ತೆ ಅನ್ನೋದೆಲ್ಲ ಡೀಟೇಲಾಗಿ ನಾನು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗಂತೂ ಶೇರ್ ಮಾಡೋದು ಮರಿಬೇಡಿ, ಗೊತ್ತಾ? ಅಲ್ಲ, ಯಾವ ಥರ ಶೇರ್ ಮಾಡಬೇಕು ಅಂತ ಗೊತ್ತಲ್ಲ ನಿಮಗೆ? ಗೊತ್ತು. ಮತ್ತು ನಮ್ಮೂರು ಕರಿಯಜ್ಜಿ ಅವ್ರದ್ದು ಕುಣಿತಾ ಇದೆಯಲ್ಲ, ಅದಂತೂ ನೋಡೋಕ್ಕೆ ಒಂಥರ ಚಂದ ರೀ. ನಮ್ಮೂರಲ್ಲಿರೋ ಹುಡುಗರೆಲ್ಲರೂ ನಾನು ಹಿಡಿತೀನಿ, ನಾನು ಹೊತ್ಕೊತೀನಿ ಅಂದ್ಬಿಟ್ಟು ಸಕ್ಕದಾಗಿ ಕುಣಿಸ್ತಾರೆ ಮಾತ್ರ ಹೊತ್ಕೊಂಡು. ಜೊತೆಗೆ ಅವ್ರುಗಳು ಹೊತ್ಕೊಂಡು ಕುಣಿಸ್ಬೇಕಾದ್ರೆ ಅವ್ರ ಎಕ್ಸೈಟ್ಮೆಂಟ್ ನೋಡಬೇಕು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮಗಂತೂ ತುಂಬಾ ಖುಷಿ ಆಯಿತು. ಇದೆಲ್ಲ ಆದಮೇಲೆ ನಮ್ಮೂರಲ್ಲಿ ಏನು ಹೇಳಿದ್ನಲ್ಲ ಆವಾಗಲೇ ಭೂತ ಬೇತಾಳ ದೇವರು ಅಂತ, ಆ ದೇವರಿಗೆ ಗಳನ್ನೆಲ್ಲ ಒಂದು ಕುಣಿತ ಹಾಕಿಸ್ಬಿಟ್ಟು ಜೋರಾಗಿ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಒಂದು ಮಶಾಂತರ ದೇವರು ಇದೆಯಲ್ಲ, ಆ ದೇವ್ರೂ ಕುಣಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಭೂತ ಬೇತಾಳ ದೇವ್ರನ್ನೂ ಸಹ ಕುಣಿಯೋಕ್ಕೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಭೂತ ಬೇತಾಳ ದೇವರಿಗೆ ಆ ದೇವರಿಗೆ ಒಂದು ವಿಶೇಷವಾಗಿ ನಮ್ಮ ಊರಿನ ಕಡೆಯಲ್ಲಿ ಈ ಜಾತ್ರೆ ದಿನ ಮಾತ್ರ ದೇವರಿಗೋಸ್ಕರ ಹೆಂಡ ಸೇವೆ ಅಂದರೆ ಸೆರಾಯಿ ಸೇವೆ ಅಂತ ಮಾಡ್ತೀವಿ. ಅಂದರೆ ಆ ದೇವರು ಜಾತ್ರೆ ಆಗಿ ಮುಗ್ದೋಗಿದ ತಕ್ಷಣ ಒಂದು ಕಡೆ ಹೋಗುತ್ತೆ. ಅಂದರೆ ಒಂದು ಕಡೆ ಹೋಗಿ ಅದು ಹೋಗಿ ಒಂದು ಕಡೆ ನೆಲೆ ನಿಲ್ಲುತ್ತೆ. ಆವಾಗ ಅಲ್ಲಿಗೆ ಹೋಗಿ ಮಡಿಕೇಲಿ ಒಂದು ದೊಡ್ಡ ಮಡಿಕೇಲಿ ತೊಗೊಂಡು ಸೆರಾಯಿನ ಅಲ್ಲಿ ಇಟ್ಟು ತುಂಬ ಸುಸ್ತಾಗಿರೋದ್ರಿಂದ ದೇವರು ಅದನ್ನು ಕುಡಿಯೋಕ್ಕೆ ಅಂತ ಹೋಗುತ್ತೆ. ಕುಡಿಬೇಕಾದ್ರೆ ಅದು ವಾಲಾಡೋದು, ತೂರಾಡೋದು ಮತ್ತು ಪ್ರತಿಯೊಂದೂ ಏನು ನಾರ್ಮಲಾಗಿ ಮನುಷ್ಯರು ಯಾವ ಥರ ಮಾಡ್ತಾರೆ ಅದೇ ರೀತಿ ದೇವ್ರೂ ತೇಲ್ತಾ ಇರುತ್ತೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ವಿಡಿಯೋನ ನೋಡ್ಬೋದು ನೀವು. ಯಾವ ಥರ ದೇವರು ಏನು ಕುಡಿಯುತ್ತೆ, ಯಾವ ಥರ ತೇಲಾಡುತ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ ಡೀಟೇಲಾಗಿ ನೋಡಿ. ನೋಡಿದ್ರಲ್ಲ ಯಾವ ಥರ ಕುಣಿತ ಎಲ್ಲ ಇದೆ ಅಂತ. ಈಗ ನಮ್ಮೂರಲ್ಲಿ ಪಾನಕದ ಗಾಡಿ ಸೇವೆ ಅಂತ ಹೇಳತ್ನಲ್ಲ, ಅದು ನೋಡಿ ನಮ್ಮ ಎತ್ತಿನ ಗಾಡಿನೇ ಫಸ್ಟ್ ರೀ. ಯಾವುದೇ ಆಗಲಿ, ಯಾವ ಗಾಡಿನೇ ಆಗಿರಲಿ, ಅಂಬಾಸಿಡರೇ ಆಗಿರಲಿ, BMW ಆಗಿರಲಿ, ನಮ್ಮ ಎತ್ತಿನ ಗಾಡಿ ಮುಂದೆ ಅವೆಲ್ಲ ನಿಲ್ಲು ಅಂತ ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ನಮ್ಮೂರಲ್ಲಿ ಫಸ್ಟು ಎಂಟ್ರಿ ಕೊಟ್ಟಿದ್ದೆ ನಮ್ಮ ಎತ್ತಿನ ಗಾಡಿ. ಸಕ್ಕತ್ತಾಗಿದೆ ಅಲ್ಲ ನಮ್ಮ ಊರುಗಳೆಲ್ಲ. ಅದರಿಂದ ಒಂದು ಮಾಮೂಲಿ ಅನ್ನಂಗೆ ಒಂದು 60ರಿಂದ 80 ಗಾಡೀಲಿ ಪಾನಕ ಸೇವೆನ ನಡೆಸ್ತಿದ್ದೀವಿ. 80 ಗಾಡಿಗಳು ಇಲ್ಲಿ ಹೋಗ್ತಾ ಇದ್ದಾವೆ. ಸೊ ನಾನು ಸ್ವಲ್ಪ ಮಾತ್ರ ಈ ಗಾಡಿಗಳದ್ದು ವೀಡಿಯೋ ಮಾತ್ರ ಹಾಕ್ತೀನಿ, ಏಕೆಂದರೆ ಎಲ್ಲ ಗಾಡಿಗಳದ್ದು ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ, ನೋಡೋಕ್ಕೂ ಅಷ್ಟು ಇರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ವೀಡಿಯೋನ ಹಾಕಿದ್ದೀನಿ ಗಾಡಿಗಳದ್ದು, ಪಾನಕದ ಗಾಡಿಗಳು. ಜೊತೆಗೆ ತುಂಬ ಚೆನ್ನಾಗಿ ಮೂಡ್ ಬಂತು ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಇದೆಲ್ಲ ಪಾನಕಗಳ ಗಾಡಿಗಳೆಲ್ಲ ಆದಮೇಲೆ ಒಂದು ರೌಂಡ್ ಹಾಕೊಂಡ್ಬಂದು ಒಂದು ಕಡೆ ನಿಲ್ತಾದ್ಮೇಲೆ ಎಲ್ಲ ಪ್ರತಿಯೊಬ್ಬರು ಯಾರ್ಯಾರು ಬಂದಿರ್ತಾರೆ ಊರಿನ ಜಾತ್ರೆಗೆ ಅವರೆಲ್ಲರೂ ಪಾನಕನ ತೊಗೊಂಡು ಕುಡ್ಕೊಂಡು ಬಾಟ್ಲಿಗೆ ಹಾಕ್ಕೊಂಡು ಮನೆಗೂ ತೊಗೊಂಡು ಹೋಗ್ಬೋದು. ಅಷ್ಟು ಏನು ಮಾಡ್ಕೊಂಡು ಬಂದಿರ್ತಾರೆ.
ಖಾಲಿನೇ ಆಗಲ್ಲ ಅಂತಲೇ ಹೇಳ್ಬೋದು. ಏಕೆಂದರೆ ಅಷ್ಟು ಗಾಡಿಗಳಿದಾವಲ್ಲ, ಅಷ್ಟು ಜನರಿಗೂ ಸಾಕಾಗಿ ಮನೆಗೂ ತೊಗೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮೂಡ್ ಬರುತ್ತೆ ನಮ್ಮೂರ ಜಾತ್ರೆ. ನೆಕ್ಸ್ಟ್ ಇಯರಿಗೆ ನೀವೇನಾದರೂ ನಮ್ಮೂರಿಗೆ ಬರಬೇಕು ಅಂದ್ಕೊಂಡಿದ್ರೆ ಒಂದು ವಾರ ಮುಂಚೆನೇ ಬಂದು ಸ್ಟೇ ಆಗಿ. ಏಕೆಂದರೆ ನಮ್ಮೂರಲ್ಲಿ ಅಷ್ಟು ಚೆನ್ನಾಗಿ ನಡೆಯುತ್ತೆ ದೇವ್ರದ್ದು ಉತ್ಸವ ಆಗಿರ್ಬೋದು. ನಾನು ಏನು ಒಂದೊಂದು ವೀಡಿಯೋನೂ ಹಾಕಿದ್ದೀನಿ. ಆ ವಿಡಿಯೋ ಎಲ್ಲ ಪ್ರತಿಯೊಂದೂ ಒಂದೊಂದು ದಿನದ್ದೇ ಹಾಕ್ತಾ ಇರೋದು. ಚೆನ್ನಾಗಿ ಮೂಡ್ ಬಂದಿದೆ. ಈ ಜಾತ್ರೆ ವೀಡಿಯೋ ಮಾತ್ರ 1-2 ದಿನ ಲೇಟ್ ಆಗಿದೆ ಅಷ್ಟೇ ಹಾಕೋಕ್ಕೆ. ಏಕೆಂದರೆ ಸ್ವಲ್ಪ ಕೆಲಸಗಳಿದ್ದು ಜಾತ್ರೆ ಮುಗ್ದಾದ್ಮೇಲೆ. ಸೊ ಹಾಗಾಗಿ ಈ ವಿಡಿಯೋನ ಲೇಟಾಗಿ ಹಾಕ್ತಾಯಿದ್ದೀನಿ. ಯಾರು ಎಲ್ಲೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ಎಲ್ಲರಿಗೂ ತಲುಪಲಿ ನಮ್ಮ ಕಡೆಯಿಂದ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ನಮ್ಮೂರಲ್ಲಿ ಕರಿಯಜ್ಜಿ ಜಾತ್ರೆ ಮತ್ತು ಕರಿಯಜ್ಜಿ ದೇವ್ರದ್ದು ತೇರು ಯಾವ ಥರ ಆಗುತ್ತೆ ಅನ್ನೋದನ್ನ ಪ್ರತಿಯೊಂದು ಡೀಟೇಲಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನನಗೆ ತುಂಬ ಖುಷಿಯಾಗಿದೆ ಈ ಜಾತ್ರೆಗೆ ಹೋಗಿ. ನೆಕ್ಸ್ಟ್ ಇಯರ್ ಯಾರೇನೋ ಬರ್ತೀನಿ ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ದಯವಿಟ್ಟು ಒಂದು ವಾರ ಮುಂಚೆನೇ ಬಂದು ಸ್ಟೇ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಮನೆ ಮಗಳು ಮಾಲಾ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ಸಾಗಿ ಏನಾದರೂ ಏನು ಬೇರೆ ಥರ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ. ನನಗೆ ಈ ವಿಡಿಯೋನ ನೀವು ನೋಡಿಬಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ. ತೇರಾಗಿದ್ದು ತುಂಬ ಚೆನ್ನಾಗಿದೆ, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಜೊತೆಗೆ ನಮ್ಮೂರಲ್ಲಿ ಯಾರ್ಯಾರು ನಮ್ಮ ತಾಯಿ ಕರಿಯಜ್ಜಿಯವ್ರ ಸೇವೆ ಪಡಿತಾ ಇದ್ದೀರಾ, ಹಾಗೆ ಯಾರ್ಯಾರು ಇನ್ನೂ ಪಡಿಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ದಯಮಾಡಿ ನಮ್ಮೂರಿಗೆ ಬನ್ನಿ. ಅರಸೀಕೆರೆ ಮತ್ತು ಬಾಣಾವರ ಹತ್ರ ನಿಯರಾಗಿ ಸಿಗುತ್ತೆ. ನಮ್ಮೂರಿನ ದೇವಸ್ಥಾನ ಜಾತ್ರೆ ಉತ್ಸವದ್ದು ಇದು ತುದೀಲಿ ನಿಂತ್ಕೊಂಡು, ಅಂದರೆ ತುಂಬ ದೂರದಿಂದ ತೆಗ್ದಿರೋದು. ಎಷ್ಟು ಜನ ಇದ್ದಾರೆ ಅನ್ನೋದನ್ನ ತೋರಿಸ್ತಾ ಇರೋದು. ಜೊತೆಗೆ ಇದು ಪ್ರಜಾವಾಣಿ ನ್ಯೂಸಲ್ಲೂ ಸಹ ಬಂದಿದೆ. ನಮ್ಮೂರ ಕರಿಯಜ್ಜಿಯವರ ಜಾತ್ರೆದು ಯಾವ ಥರ ಮಾಡಿದ್ದೀವಿ, ಎಷ್ಟು ಜನ ಸೇರಿದ್ದಾರೆ ಅನ್ನೋದನ್ನ ಡೀಟೇಲಾಗಿ ಪ್ರಜಾವಾಣಿ ನ್ಯೂಸಲ್ಲಿ ಕೊಟ್ಟಿದ್ದೀವಿ. ಅಂದರೆ ಶುಕ್ರವಾರ ನಡೆದಿದ್ದು 7ನೇ ತಾರೀಕಲ್ಲಿ ನಡೆದಿರೋ ಇದನ್ನ ಪ್ರತಿಯೊಂದು ಡೀಟೇಲಾಗಿ 8ನೇ ತಾರೀಕು ಪೇಜಲ್ಲಿ, ಅಂದರೆ ಪ್ರಜಾವಾಣಿ ನ್ಯೂಸಲ್ಲಿ ಪೇಪರಲ್ಲಿ ಬಂದಿದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಪ್ಲೀಸ್ ಅದನ್ನು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಮ್ಮೂರ ಬಗ್ಗೆ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಅಲ್ಲಿವರೆಗೂ ಸಿಗೋಣ, ಓಕೆನಾ. ಮತ್ತು ನಮ್ಮೂರಿಂದು ಪ್ರತಿಯೊಂದು ವೀಡಿಯೋನೂ ಹಾಕಿದ್ದೀನಲ್ಲ ಅದೆಲ್ಲ ತುಂಬ ಚೆನ್ನಾಗೇ ಇದೆ. ಇದು ದೂರದಿಂದ ತೆಗ್ದಿರೋ ವೀಡಿಯೋ, ಅದನ್ನು ಒಂದು ಸಲ ನೋಡ್ಕೊಂಬರೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್.